ಹಾಯ್ ಹಲೋ ನಮಸ್ತೆ. ಸೊ ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂದರೆ, ಬಹಳ ಜನ ಕಮೆಂಟ್ ಆಗ್ತಾ ಇದ್ದರೆ, ಸೊ ಆ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಮತ್ತೇನಿಲ್ಲ. ಸೊ ಯಾರಿಗೆ ಯೂಸ್ಫುಲ್ ಇದೆ ಅವರಷ್ಟೇ ಈ ವಿಡಿಯೋ ನೋಡಿ, ಉಳಿದಿದ್ದವರು ಅವಶ್ಯಕತೆ ಏನಿಲ್ಲ. ಯಾಕಂದರೆ ಬಹಳ ದಿನ ಇಲ್ಲ ನೋಟಿಫಿಕೇಷನ್ ಆಗಿ, ಮೊನ್ನೆನೇ ಆಯಿತು. ಸೊ 2 ತಿಂಗಳಲ್ಲಿ ಎಕ್ಸಾಮ್ ಇದೆ, ಜಾಸ್ತಿ ಏನಿಲ್ಲ, ಒಂದು 50 ಡೇಸಿನಲ್ಲಿ ಎಕ್ಸಾಮ್ ನಡೀತೇವೆ. ಆ ಕಾರಣಕ್ಕಾಗಿ ನಿಮಗೆ ಯೂಸ್ ಆಗುತ್ತೆ ಅನ್ನೋದಾದರೆ ವಿಡಿಯೋ ನೋಡಿ. ಏನಪ್ಪ ಅಂತಂದರೆ ಟಾಪಿಕ್ ಹೇಳ್ಬಿಡ್ತೀನಿ, ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ನಿಮಗಿದು ಬೇಕೋ ಬೇಡವಾ ಅಂತಂದು. ಮೊದಲನೇದಾಗಿ HK ಹುದ್ದೆಗಳಿಗೆ ನಾನ್ HK ಅವರು ಅಪ್ಲಿಕೇಶನ್ ಹಾಕಲು ಬರುತ್ತಾ. ಒಂದು ಅಪ್ಲಿಕೇಶನ್ ಹಾಕುವಾಗ PDP ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಇದ್ದವರು, ಇದೇನು ಇರ್ತವೆ ನೋಡಿ, ಇವರು ಇದ್ದವರು ನೀವು ಯಾವ ಜಿಲ್ಲೆಗೆ ಪೋಸ್ಟ್ ಹಾಕ್ತೀರಿ ನೋಡಿ, ಆ ಜಿಲ್ಲೆಯಲ್ಲಿ ನಿಮಗೆ ಪೋಸ್ಟ್ ಇದಾವೆ ಅಂತ ನೋಡಿ ಹಾಕಬೇಕು. ಇದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಯಾವ ಜಿಲ್ಲೆಗೆ ಹಾಕಬೇಕು ಮೊದಲಿನಿಂದ ಓದಿ ಕಾನ್ಫಿಡೆಂಟ್ ಇದ್ದವರು, ಹಾಗೆ ಇತ್ತೀಚೆಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಕೆಲವು ದಿನದಿಂದ, ಎಕ್ಸಾಂಪಲ್ 1 ತಿಂಗಳು 2 ತಿಂಗಳಿಂದ ಓದೋರು, ಅವರು ಯಾವ ಜಿಲ್ಲೆಗೆ ಹಾಕಬೇಕು ಇದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು CET ಪಾಸ್, ಎಕ್ಸಾಂಪಲ್ ಈ ಎಕ್ಸಾಮ್ ನಡೆದು CET ಪಾಸ್ ಆದಮೇಲೆ 1:5ನಲ್ಲಿ ನಿಮ್ಮ ಲಿಸ್ಟ್ ಬರುತ್ತೆ. ಹೆಸರು ಬಂದಾದ ಮೇಲೆ ಯಾವ ಥರ ಸೆಲೆಕ್ಷನ್ ಇದೆ ಅಂತಂದು ಮೊನ್ನೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಆದರೂ ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ ಯಾವ ಥರ ಸೆಲೆಕ್ಷನ್ ಇರುತ್ತೆ, ಏನೇನು ಪ್ರೊಸೆಸ್ ಇರುತ್ತೆ ಅಂತಂದು. ಮತ್ತು ಫಿಸಿಕಲ್ಲು ಮೆಡಿಕಲ್ಲು ವೀಡಿಯೋ ಕೇಳ್ತಾ ಇದ್ದಾರೆ, ಫಿಸಿಕಲ್ ವೀಡಿಯೋ ಮಾಡಿ, ಮೆಡಿಕಲ್ ವೀಡಿಯೋ ಮಾಡಿ, ಅದು ಪ್ರಾಬ್ಲಮ್ ಇದೆ ಇದು ಪ್ರಾಬ್ಲಮ್ ಇದೆ ಅಂತ ತಂದು. ಸೊ ಅದ್ರ ವೀಡಿಯೋನು ಮಾಡಿ ಹಾಕಿದ್ದೀನಿ, ಅದನ್ನು ನೋಡ್ಕೊಂಬಿಡಿ. ಯಾವ ಬುಕ್ಸ್ ಓದಬೇಕು ಮೊದಲಿನಿಂದ ಓದಿದವರು ಮತ್ತು ಕೆಲವು ದಿನ ಅಂದರೆ ಇತ್ತೀಚೆಗೆ ಕೆಲವು ತಿಂಗಳಿಂದ ಓದಲು ಕೂತಿರುವವರು ಯಾವ ಬುಕ್ಸ್ ಓದಬೇಕು ಇದ್ರ ಬಗ್ಗೆನ ಹೇಳ್ತೀನಿ. ಮತ್ತು ಕೆಲವರು ಹೇಳ್ತಾ ಇದ್ದಾರೆ, ಸ್ವಲ್ಪ ನನಗೆ ಕಿವಿದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ಏನಾದರೂ ಆಗುತ್ತಾ. ಕೆಲವೊಬ್ಬರು ಕಲೆಗಳು ಹೇಳ್ತಾ ಇದ್ದಾರೆ. ಕಲೆಗಳು ಕಾಮನ್ ರೀ, ಅಂಥವಕ್ಕೆಲ್ಲ ಮೆಡಿಕಲ್ನಲ್ಲಿ ಏನು ಅಷ್ಟು ಅದು ಇದಿರಲ್ಲ. ಮೇಜರ್ ಪ್ರಾಬ್ಲಮ್ ಇದ್ದರೆ ಮಾತ್ರ ನೀವು ಮೆಡಿಕಲ್ ಅಂತ ತಂದರೆ ನಿಮ್ಮನ್ನೇನು ಸಡನ್ಲಿ ತೆಗೆದಾಕೋಕ್ಕೆ ನೋಡಲ್ಲ. ನಿಮಗೆ ಯಾವುದೇ ಇದ್ದರೂ ಮೇಜರ್ ಆಗಿದ್ದರೆ ಅದು ನಿಮ್ಮನ್ನೇ ಸ್ವಲ್ಪ ತೆಗೆದಾಕೋ ಚಾನ್ಸಸ್ ಇರ್ತವೆ. ಬಟ್ ನಾರ್ಮಲ್ ಇದ್ದರೆ ಅಷ್ಟು ಸುಲಭವಾಗಿ ಏನು ತೆಗೆದಾಕಲ್ಲ. ಮತ್ತು ಕೆಲವೊಂದು ಕಡೆ ಸ್ವಲ್ಪ ಇರ್ತವೆ, ಪ್ರಾಬ್ಲಮ್ ಆಗ್ಬೋದು. ಅಷ್ಟು ಇತ್ತಪ್ಪ ಅಂದರೆ ನಿಮ್ಮನ್ನು ತೆಗೆದಾಕೋ ಚಾನ್ಸಸ್ ಇರುತ್ತೆ. ಯಾವುದೇ ಆಗಲಿ ಮೇಜರ್ ಇತ್ತಪ್ಪ ಅಂತಂದರೆ ತೆಗೆದಾಕೋ ಚಾನ್ಸಸ್ ಇರ್ತವೆ. ಅಷ್ಟು ಬಿಟ್ಟರೆ ನಾರ್ಮಲ್ ಇದ್ದರೆ ಏನು ತೆಗೆದಾಕಲ್ಲ ಅಷ್ಟು ಸುಲಭವಾಗಿ. ಈಗ ಒಂದೊಂದಾಗಿ ನೋಡ್ಕೊತ ಬಂದುಬಿಡೋಣ. ಮೊದಲನೇದಾಗಿ HK ಹುದ್ದೆಗಳಿಗೆ ನಾನ್ HK ಅವರು ಅಪ್ಲಿಕೇಶನ್ ಹಾಕಲು ಬರುತ್ತಾ ಅಂತಂದರೆ ಸಾರಿ, ಬಟ್ ಯಾಕಪ್ಪ ಅಂತಂದರೆ ಇಷ್ಟು ದಿನ ಹಾಕೋಕ್ಕೆ ಬರ್ತಾಯಿತ್ತು. HK ಹುದ್ದೆಗಳಲ್ಲಿ ನಾನ್ HKದವರು ಹಾಕೋಕ್ಕೆ ಬರ್ತಾಯಿತ್ತು. ಬಟ್ ಮೊನ್ನೆ 3991 ಪೋಸ್ಟ್ ಏನು ಕರೆದ್ರೆ ಅದರಲ್ಲಿ HKದವರು ಹಾಕೋಕ್ಕೆ ಬರೋಲ್ಲ. ಯಾಕಪ್ಪ ಅಂತಂದರೆ ನಿಮಗೇನು HKದಲ್ಲಿ ಪೋಸ್ಟ್ಗಳು ಬರ್ತಾವೆ ನೋಡಿ 20%, ಬಟ್ ಅವನ್ನು ನಾನ್ HKದಲ್ಲೇ ಸಪ್ರೇಟ್ ಕರೆದು ಬಿಟ್ಟಿದ್ದಾರೆ. ಬಟ್ 7 ಜಿಲ್ಲೆಗಳಲ್ಲಿ ಕರೆದಿಲ್ಲ, ಕೆಲವೊಂದು ಜಿಲ್ಲೆಗಳಲ್ಲಿ ಕರೆದಿದ್ದಾರೆ. ರಾಯಚೂರು, ಕಲಬುರಗಿ ಮತ್ತು ಇನ್ನೊಂದು ಯಾವುದೋ ಜಿಲ್ಲೆಗಳಲ್ಲಿ ಕರೆದಿದ್ದಾರೆ. ಸೊ ಅದನ್ನು ನಾನ್ HKದಲ್ಲೇ ಕರೆದುಬಿಟ್ಟಿದ್ದಾರೆ. ಸೊ ಈ ಆಪರ್ಚುನಿಟಿ ನಾನ್ HKದವರಿಗೆ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ HKದವರು ಮಾತ್ರ HK ಮತ್ತು ನಾನ್ HKನಲ್ಲಿ ಹಾಕ್ಬೋದು. ಬಟ್ ನಾನ್ HKದವರು HKದಲ್ಲಿ ಹಾಕೋಕ್ಕೆ ಬರೋಲ್ಲ. ಸೊ ಒಂದು ವೇಳೆ ಏನಾದರೂ ನಿಮಗೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಜಾಬ್ ಬೇಕಾಗಿತ್ತು ಅಂತಂದರೆ ನಿಮ್ಮ ನಾನ್ HKದಲ್ಲಿ ಏನು HK ಪೋಸ್ಟ್ ಕರೆದಿದ್ದಾರೆ ನೋಡಿ ಅದರಲ್ಲೇ ಹಾಕಬೇಕಾಗುತ್ತೆ. ಓಕೆನಾ. ಸೊ ಇದರಿಂದ ನಿಮಗೆ ಒಂದು ಆಪರ್ಚುನಿಟಿ ಮಿಸ್ ಆಯಿತು. ನಿಮಗೆ ಈ ರೀತಿ ಆಪರ್ಚುನಿಟಿ ಮಿಸ್ ಆದರೆ HKದವ್ರಿಗೆ ಏನು ಮಿಸ್ ಆಯಿತು, 20% ಪೋಸ್ಟ್ ನಿಮಗೇನಿದ್ದು ನೋಡಿ ಅದರಲ್ಲಿ HKದವರು ಕೂಡ ಕಾಂಪಿಟೇಷನ್ ಮಾಡ್ಬೋದಾಗಿತ್ತು. ಬಟ್ ಆ ಆಪರ್ಚುನಿಟಿ ಅವರಿಗಿಲ್ಲ ಇವಾಗ. ಯಾಕಂತಂದರೆ ಅವರು ನಾನ್ HK ಹಾಕ್ಬೇಕಂದ್ರೆ ಮತ್ತೆ ನಾನ್ HK ಪೋಸ್ಟ್ನಲ್ಲಿ HK ಏನು ಕರೆದಿದ್ದಾರೆ ನೋಡಿ 20%, ಅದರಲ್ಲಿ ಮತ್ತೆ ನಮ್ಮ ಎಕ್ಸಾಂಪಲ್ ರಾಯಚೂರು ಜಿಲ್ಲೆ ಅಂತ ಇಟ್ಕೊಂಬಿಡಿ. ರಾಯಚೂರಲ್ಲಿ ಮತ್ತೆ ನಾನ್ HKದಲ್ಲೂ ಈಗ ರಾಯಚೂರಿಗೆ ಹಾಕ್ಬೇಕು, ಮತ್ತು HKದಲ್ಲಿನೂ ರಾಯಚೂರಿಗೆ ಹಾಕಬೇಕು. ಹಂಗಿದ್ರೆ ಅವರು ಎಲಿಜಿಬಲ್ ಅಂದರೆ ಏನು ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಪಡ್ಕೋಬೋದು. ಒಂದು ವೇಳೆ ಏನಾದರೂ HK ಪೋಸ್ಟ್ನ ಎಕ್ಸಾಂಪಲ್ ರಾಯಚೂರಿಗೆ ಹಾಕಿ ನಾನ್ HKನ ಬೇರೆ ಕಡೆ ಹಾಕಿದರೆ ಬೇರೆ ಕಡೆ ಆಗ್ಬೋದು, ಅಥವಾ ಇಲ್ಲಿನ ಆಗ್ಬೋದು. ಆ ರೀತಿ ಆಪರ್ಚುನಿಟಿ ಇದ್ದಾವೆ. ಓಕೆನಾ. ನಾನ್ HKದವ್ರಿಗೆ HKನಲ್ಲಿ ಹಾಕೋಕ್ಕೆ ಚಾನ್ಸ್ ಇಲ್ಲ. ಇದು ಕ್ಲಿಯರ್ ಆಯಿತು ಅಂದ್ಕೊತೀನಿ. ಬಟ್ ಇದ್ರ ಮೇಲೂ ಸ್ವಲ್ಪ ನೀವು ಬೇರೆಯವ್ರನ್ನ ಕೇಳೋದಿದ್ರೆ ಕೇಳ್ಬೋದು. ನನಗೆ ಗೊತ್ತಿರೋ ಮಟ್ಟಿಗೆ ಹಾಕೋಕ್ಕೆ ಬರೋಲ್ಲ, ಯಾಕಂದರೆ ನಾನ್ HKದಲ್ಲಿ HK ಪೋಸ್ಟ್ಗಳನ್ನು ಕರೆದಿದ್ದಾರೆ. ಸೆಕೆಂಡ್ ಒನ್,
ಅಪ್ಲಿಕೇಶನ್ ಹಾಕುವಾಗ PDP ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇದ್ದವರು ಜಿಲ್ಲೆಯಲ್ಲಿ ಪೋಸ್ಟ್ಗಳನ್ನು ನೋಡಿ ನೋಡಿಕೇಸಿ ಹಾಕ್ಬೇಕು. ಇನ್ನೊಂದು ಏನಪ್ಪ ಅಂತಂದರೆ ಎಕ್ಸಾಮು ಒಂದೇ ದಿನ ನಡೀತೆ, ಅದಕ್ಕೆ HKದವರು ನಾನ್ HK ಮತ್ತು HKದಲ್ಲಿ ಹಾಕೋಕೆ ಬರುತ್ತಾ ಬರಲ್ಲ ಅಂತಂದು ಕೇಳ್ತಾ ಇದ್ರೆ, ಸೊ ಒಂದು ಹೇಳ್ತೀನಿ ನೋಡಿ, HKದವರು HK ಮತ್ತು ನಾನ್ HKದಲ್ಲಿ ಹಾಕ್ಬೋದು. ಓಕೆನಾ. ಎಕ್ಸಾಮ್ ಒಂದೇ ದಿನ ನಡೆಯುತ್ತೆ, ಅದು ಸಂಬಂಧ ಇಲ್ಲ. ಓಕೆನಾ. ಹಂಗೇನಾದರೂ ಎಕ್ಸಾಮ್ ಒಂದೇ ದಿನ ನಡೆಯುತ್ತೆ ಅಂತ ತಂದು ಫಿಕ್ಸ್ ಆಗಿ ಮತ್ತು ಡೇಟ್ ಕೂಡ ಒಂದೇ ಕೊಟ್ಟು ಸಮಯನೂ ಒಂದೇ ಕೊಟ್ಟಿದ್ದರೆ HKದವರು ನಾನ್ HKನಲ್ಲಿ ಹಾಕೋಕೆ ಬರ್ತಾ ಇದ್ದಿಲ್ಲ. ಓಕೆನಾ. ಆ ರೀತಿ ಮಾಡಿಲ್ಲ ಅವರು. ಹಾಗೆ HK ಮತ್ತು ನಾನ್ HK ಸಪ್ರೇಟಾಗಿ ಕರೆದಿದ್ದಾರೆ ಅಂತಂದ್ರೆ ಅಲ್ಲೇ ತಿಳ್ಕೊಬೇಕು, HK ಮತ್ತು ನಾನ್ HKದಲ್ಲಿ ಸಪ್ರೇಟ್ ಆಗ್ಬೋದು ಮತ್ತು ಎಕ್ಸಾಮ್ ಕೂಡ ಸಪ್ರೇಟಾಗಿ ನಡೆಯುತ್ತೆ. ಓಕೆನಾ. ನನಗೆ ಗೊತ್ತಿರೋ ಮಟ್ಟಿಗೆ ಸಪ್ರೇಟಾಗಿ ನಡೆಯುತ್ತೆ. ಅದಕ್ಕೆ HK ಮತ್ತು ನಾನ್ HKನ ಸಪ್ರೇಟಾಗಿ ಕರೆದಿದ್ದಾರೆ. ಮತ್ತು ನೀವು ಅದರಲ್ಲಿ CET ಅಂದರೆ ನಿಮಗೆ ಟೈಮಿಂಗ್ ಏನು ಕೊಟ್ಟಿದ್ದಾರೆ, ಎಕ್ಸಾಂಪಲ್ ಆಗಸ್ಟ್ 2ನೇ ತಾರೀಕು CET ನಡೆಯುತ್ತೆ ಅಂತಂದು ಹೇಳಿದಾರಲ್ಲ, ಸೊ ಅದರಲ್ಲಿ ನೀವು ಟೈಮಿಂಗ್ ನೋಡ್ಬೋದು. ನಾನ್ HKನ ಬೆಳಗ್ಗೆ ನಡೆಸ್ತಾರಂತೆ 10 ಗಂಟೆಯಿಂದ, HK ಪೋಸ್ಟ್ಗಳಿರೋನ್ನ 2 ಗಂಟೆ ಮೇಲೆ ನಡೆಸ್ತಾರಂತ ನೋಡಿದಂಗೆ ಆಗಿತ್ತು ನಾನು. ಬೇಕಾದ್ರೆ ನೀವು ಇನ್ನೊಂದು ಸರ್ತಿ ನೋಡಿ. ಸೊ ಆ ರೀತಿ ಏನಾದರೂ ಡಿಫ್ರೆಂಟಾಗಿ ಎಕ್ಸಾಮ್ ನಡೆಸ್ತಲ್ಲ, ಒಂದೇ ಎಕ್ಸಾಮ್ ನಡೆಸ್ತಾರೆ HK ಮತ್ತು ನಾನ್ HK ಅನ್ನೋಗಿದ್ದರೆ ಟೈಮಿಂಗ್ 2 ಯಾಕೆ ಕೊಡ್ತಿದ್ರು ಒಂದು. ಇನ್ನೊಂದು, ಕೆಲವರಿಗೆ ಒಂದೇ ದಿನ ಇದೆ ಮತ್ತು HK ಮತ್ತು ನಾನ್ HK ಹಾಕಿದವರಿಗೆ ಯಾವ ರೀತಿ ಬರೀಬೇಕು, ನಮಗೆ ಜಿಲ್ಲೆ ಡಿಫ್ರೆನ್ಸ್ ಆದರೆ ಹೇಗೆ, ಈ ಜಿಲ್ಲೆ ಒಂದು ಸತಿ ಮತ್ತು ಅವತ್ತೇ ಬೇರೆ ಜಿಲ್ಲೆ HK ಮತ್ತು ನಾನ್ HK ಬೇರೆ ಬೇರೆ ಜಿಲ್ಲೆ ಕೊಟ್ಟರೆ ಹೆಂಗೆ ಅಂತಂದರೆ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ KAದವರು. ಸೊ ಎಕ್ಸಾಮ್ ಕೂಡ ನೀವು HK ಮತ್ತು ನಾನ್ HK ಹಾಕಿದಾಗ ಒಂದೇ ಸೆಂಟ್ರಲ್ಲಿ ಕೊಡಲ್ಲ ಅಂತಂದು ನೀವು ಯಾವ ರೀತಿ ಡಿಸೈಡ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಈ ರೀತಿ ಕೊಟ್ಟಿದ್ದಾರೆ ಅಂದರೆ ಆಲ್ಮೋಸ್ಟ್ ಎಕ್ಸಾಮ್ ಸೆಂಟ್ರು ಒಂದೇ ಇರ್ಬೋದು, ಒಂದೇ ಎಕ್ಸಾಮ್ ಸೆಂಟ್ರಲ್ಲಿ, ಅಥವಾ ನೀವು ಹಾಕಿದ ಜಿಲ್ಲೆಯಲ್ಲಿ ಅದೇ. ಎಕ್ಸಾಂಪಲು ಯಾದಗಿರಿ ಜಿಲ್ಲೆ ಅಂತ ಇಟ್ಕೊಳ್ಳಿ, ಯಾದಗಿರಿ ಜಿಲ್ಲೆಯಲ್ಲಿ ಈ ಸೆಂಟ್ರಲ್ಲಿ ಬರೆದ ಮೇಲೆ ಬೆಳಗ್ಗೆ ಅದೇ ಸೆಂಟ್ರಲ್ಲಿ ಅಥವಾ ಅದೇ ಜಿಲ್ಲೆಯಲ್ಲಿ ಬೇರೆ ಸೆಂಟ್ರ್ ಕೊಟ್ಟು ಬರೆಸ್ಬೋದು. ಅಂದರೆ ಆ ರೀತಿ ಇರ್ಬೋದು. ಆಲ್ಮೋಸ್ಟ್ ಆ ರೀತಿ ಇರಲ್ಲ, ಆಲ್ಮೋಸ್ಟ್ ಒಂದೇ ಸೆಂಟ್ರಲ್ಲಿ ನಡಿಬೋದು. ಅಥವಾ ಎಕ್ಸಾಮ್ ಡೇಟ್ ಕೂಡ ಒಂದು ಸ್ವಲ್ಪ ಚೇಂಜಸ್ ಆಗ್ಬೋದು. ಈ ರೀತಿ ಏನಾದರೂ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದನ್ನು ತಲೆ ಕೆಡಿಸ್ಕೊಳ್ಳೋದು ಬಿಡಿ, ಓದೋದ್ರ ಕಡೆ ಗಮನ ಕೊಡಿ. ಅನಾವಶ್ಯಕ ಕಮೆಂಟ್ಸ್ ಹಾಕೋದು, ನನಗೆ ಅದು ಇದೆ ಇದು ಇದೆ ಹಂಗಾಗುತ್ತೆ ಹಿಂಗಾಗುತ್ತೆ ಅದೆಲ್ಲ ಬಿಟ್ಟು ಮೊದಲು ಓದಿ ಅಪ್ಲಿಕೇಶನ್ ಆಗಿ ಎಕ್ಸಾಮ್ ಬರೀರಿ. ಆಮೇಲೆ ಮುಂದೆ ಅದು ಫಿಸಿಕಲ್ ಆಗುತ್ತೋ ಮೆಡಿಕಲ್ ಆಗುತ್ತೋ, ನಾನು ಆಮೇಲೆ ಅದಾಗಲಿಲ್ಲ ಅದು ಆಗಲ್ಲ ಅಂತಂದು ನಾನು ಎಕ್ಸಾಮ್ ಬರಲಿಲ್ಲ, ಇವೆಲ್ಲ ಬೇಡ. ಓಕೆನಾ. ಸೆಕೆಂಡ್, ಅಪ್ಲಿಕೇಶನ್ ಹಾಕುವಾಗ PDP ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇದ್ದವರು ಯಾವ ಜಿಲ್ಲೆಗೆ ಪೋಸ್ಟ್ ಹಾಕ್ತಿರ್ತಾರೆ ನೋಡಿ, ಅಲ್ಲಿ ನೀವು ನೋಡ್ಬೇಕು. ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಒಂದು ಹಾವೇರಿ ಜಿಲ್ಲೆಗೆ ನೀವು ಪೋಸ್ಟ್ ಆಗ್ತಾಯಿದ್ದೀರ ಅಂತಂದರೆ ನಿಮ್ದು ಎಕ್ಸಾಂಪಲ್ PDP ಇರುತ್ತೆ ಅಂತ ಇಟ್ಕೊಳ್ಳಿ. PDP ಜನರಲ್ನಲ್ಲಿ ಇರುತ್ತೆ. ಓಕೆ, ಜನರಲ್ನಲ್ಲಿ 1-2 ಪೋಸ್ಟು PDPನಲ್ಲಿ ಇರ್ತವೆ. ಓಕೆ, ಅದರಲ್ಲಿ ನೀವು PDP ಇದ್ರೂ ಹಾಕ್ಬೋದು. ಒಂದು ವೇಳೆ ನಿಮ್ಮದು ಯಾವುದಪ್ಪ 2A PDP ಇರುತ್ತೆ ಅಂತ ತಿಳ್ಕೊಳ್ಳಿ. ಅವ್ರು ಜನರಲ್ನಲ್ಲಿ ಪೋಸ್ಟ್ ಇರ್ತವೆ. ಜನರಲ್ ಅಂತಂದು ಬಂದರೆ ಎಲ್ಲರಿಗೂ ಸಮಾನ ಅದು. ಅದರಲ್ಲಿ PDP ಇದ್ದರೆ ಅಂಥವ್ರು ಭಾಳ ಜನ ಇದ್ದರೆ ಅದರಲ್ಲಿ ಸ್ಕೋರ್ ನಿಮ್ಮದು ಜಾಸ್ತಿ ಆಗಿದ್ದರೆ PDPಲಿ ಸೆಲೆಕ್ಷನ್ ಆಗುತ್ತೆ. ಒಂದು ನಿಮ್ದು ಏನಾದರೂ ಕಡಿಮೆ ಸ್ಕೋರ್ ಆಯಿತು ಅಂತಂದರೆ ನಿಮ್ಮ ಕೋಟಾದಲ್ಲಿ, ಎಕ್ಸಾಂಪಲ್ ಹೇಳಿದಲ್ಲ 2Aದವರು ಅಪ್ಲಿಕೇಶನ್ ಹಾಕಿದವರಲ್ಲಿ ಅಲ್ಲಿ ಯಾರೂ ಕೂಡ PDP ಇದ್ದವ್ರಿಲ್ಲ ಅಂತಂದಾಗ ನಿಮ್ಮದು ಸ್ವಲ್ಪ ಲೋ ಸ್ಕೋರ್ ಆದ್ರೂ ಒಂದು ವೇಳೆ ನಿಮ್ಮ ಕ್ಯಾಟಗರಿಲಿ PDPನಲ್ಲಿ ಕರೆದಿದ್ದರೆ ನಿಮಗೆ ಅದರಲ್ಲಿ ಸೆಲೆಕ್ಷನ್ ಆಗುತ್ತೆ. ಅದಕ್ಕಾಗಿ PDP ಇದ್ದವರು ನಾನು ಮೀಡಿಯಮ್ ಓದಿದ್ದೀನಿ ಮತ್ತು ಅಷ್ಟೊಂದು ಚೆನ್ನಾಗಿ ಓದಿಲ್ಲ, ಮೀಡಿಯಮ್ ಓದಿದ್ದೀನಿ, ಆದಷ್ಟು ಸ್ಕೋರ್ ಮಾಡ್ತೀನಿ ಅನ್ನೋರು ನಿಮ್ಮ ಕ್ಯಾಟಗರಿನಲ್ಲಿ ಹಾಕುವಾಗ ಯಾವ ಜಿಲ್ಲೆಗೆ ಹಾಕ್ತಿರ್ತಾರೆ ನೋಡಿ, ನಿಮ್ಮ ಕ್ಯಾಟಗರಿನಲ್ಲಿ PDP ಇದ್ದರೆ ಅಲ್ಲಿ PDP, ನಿಮ್ಮ ಕ್ಯಾಟಗರಿನಲ್ಲಿ PDPಗೆ ಒಂದು ಪೋಸ್ಟ್ 2 ಪೋಸ್ಟ್ ಇದ್ದರೆ ಅದನ್ನು ನೋಡ್ಕೊಂಡು ಹಾಕಿ. ಇದೇ ಜಸ್ಟ್ ಇದನ್ನು PDPಗೆ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಓಕೆನಾ. ಇದೇ ಸೇಮ್ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಕೂಡ, ನಿಮಗೆ ಕನ್ನಡ ಮಾಧ್ಯಮ ಇರ್ತವೆ, ಗ್ರಾಮೀಣ ಮಾಧ್ಯಮ ಇರ್ತವೆ. ಅವರು ಕೂಡ ನೀವು ಏನಾದರೂ ಮೀಡಿಯಮ್ ಓದಿದ್ದೀರಾ ಅನ್ನೋರಾದರೆ ಅವರು ಕೂಡ ಹಾಕುವಾಗ ಏನು ಮಾಡಬೇಕು, ನಿಮ್ಮ ಯಾವುದು ಎಕ್ಸಾಂಪಲ್ ಅದೇ ಹಾವೇರಿ ಜಿಲ್ಲೆಯಲ್ಲಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಕ್ಕೆ ನಿಮ್ಮ ಕ್ಯಾಟಗರಿಗೆ ಯಾವುದು ಎಕ್ಸಾಂಪಲ್ ಅದೇ ಹೇಳಿದ್ರೆ 2A ಅಂತಲೇ ತೊಗೊಳ್ಳಿ. 2Aದವರಿಗೆ ಕ್ಯಾಟಗರಿನಲ್ಲಿ 2A ಕ್ಯಾಟಗರಿನಲ್ಲಿ ಏನು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಕ್ಕೆ ಪೋಸ್ಟ್ ಇದ್ದಾವ ಅಂತಂದು ನೋಡ್ಕೊಳ್ಳಿ. ಓಕೆನಾ.
ನಾನು ಚೆನ್ನಾಗಿ ಓದಿದ್ದೀನಿ ಅಂತನೋರು ಅವಶ್ಯಕತೆ ಇರೋಲ್ಲ. ಯಾಕಂದರೆ ಅವರು ಕನ್ನಡ ಮಾಧ್ಯಮ ಹಾಕಲಿ ಬಿಡಲಿ ಜನರಲ್ ಕ್ಯಾಟಗರಿನಲ್ಲಿ ಹಾಕ್ತೀನಿ 80+ ಸ್ಕೋರ್ ಮಾಡ್ತೀನಿ ಅನ್ನೋರು ಅವಶ್ಯಕತೆ ಏನಿರೋಲ್ಲ. ಬಟ್ ನೋಡ್ಕೊಂಡು ಹಾಕೋದು ಒಳ್ಳೆಯದು ನನ್ನ ಪ್ರಕಾರ. ಇದನ್ನೆಲ್ಲ ನೋಡಿ ಹಾಕೋದು ಒಳ್ಳೆಯದು. ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, PDPಗಳನ್ನು ಓಕೆ. ನಿಮ್ಮ ಕ್ಯಾಟಗರಿನಲ್ಲಿ ನೋಡಿ ಹಾಕೋದು ಒಳ್ಳೆಯದು. ಆಲ್ಮೋಸ್ಟ್ ಜನರಲ್ ಕ್ಯಾಟಗರಿನಲ್ಲಿ ಇರ್ತವೆ PDP, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಕೊಟ್ಟಿರ್ತಾನೆ. ಬಟ್ ನಿಮ್ಮ ಕ್ಯಾಟಗರಿನಲ್ಲಿ ಇದಾವೆ ಇಲ್ಲ ಅಂತಂದು ನೋಡ್ಕೊಂಡು ಹಾಕಿ. ಅಂದರೆ ಮೀಡಿಯಮ್ ಓದಿದವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಕ್ಲಿಯರ್ ಆಯಿತು. ನೆಕ್ಸ್ಟ್, ಯಾವ ಜಿಲ್ಲೆಗೆ ಹಾಕಬೇಕು? ಮೊದಲಿನಿಂದ ಓದಿ ಕಾನ್ಫಿಡೆಂಟ್ ಇದ್ದವರು, ಹಾಗೆ ಮೀಡಿಯಮ್ ಓದಿದವರು. ಇದು ಏನು ಹೇಳ್ದಂಗೆ PDP, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಇದ್ದವ್ರ ಬಗ್ಗೆ ಅಷ್ಟೇ ಇದು. ಈಗ ನಾರ್ಮಲ್ ಜನ ಕೇಳ್ತಾ ಇದ್ದಾರೆ ಯಾವ ಜಿಲ್ಲೆಗೆ ಹಾಕ್ಬೇಕು, ಯಾವ ಜಿಲ್ಲೆಗೆ ಹಾಕ್ಬೇಕು. ನಂದು 3rd B, ನಂದು 3A, 2A, SC ಕ್ಯಾಟಗರಿ ಏನು ಯಾವ ಜಿಲ್ಲೆಗೆ ಹಾಕಬೇಕು ಇದೇ ಕೇಳ್ತಾ ಇದ್ದೀರಾ. ಸೊ ಯಾವ ಜಿಲ್ಲೆಗೆ ಹಾಕ್ಬೇಕು ಅನ್ನೋದು ನಿಮಗೆ ಬಿಟ್ಟಿರೋದು. ಅದು ನಾ ಆಗಲೇ ಹೇಳ್ದಂಗೆ ಒಂದು ಹೇಳ್ತೀನಿ ನೋಡಿ, ಯಾವ ಜಿಲ್ಲೆಗೆ ಹಾಕ್ಬೇಕಂತ ಡಿಸೈಡ್ ಮಾಡೋದು ಕೊನೆಯ ಆಪ್ಷನ್ ನೀವಾಗಿರ್ಬೇಕು. ಜಸ್ಟ್ ನೀವು ಎಲ್ಲರಿಂದ ಇದು ಕಲೆಕ್ಟ್ ಮಾಡ್ಬೋದು ಯಾವ ಜಿಲ್ಲೆಗೆ ಹಾಕೋದು ಬೆಟ್ರ್ ಅಂತಂದು. ಬಟ್ ನಿಮ್ಮ ಥಿಂಕಿಂಗ್ ಲೆವೆಲ್ ಮೇಲೆ ನೀವು ಹಾಕಬೇಕು. ನಾ ಆಗಲೇ ಒಂದು ವೀಡಿಯೋ ಮಾಡಿದ್ದೀನಿ ಯಾವ ಜಿಲ್ಲೆಗೆ ಹಾಕ್ಬೇಕಂತಂದು. ಆದ್ರೂ ಕೇಳ್ತಾ ಇದ್ದೀರಾ. ಅದೇನು ವೀಡಿಯೋ ನೋಡ್ತಿರೋ ಬಿಡ್ತಿರೋ ಅದೋ ಗೊತ್ತಿಲ್ಲ ನನಗೆ. ಅದು ವೀಡಿಯೋ ನೋಡೋಕ್ಕಿಂತ ಮುಂಚೆ ಕಮೆಂಟ್ ಬಿದ್ದುಬಿಟ್ಟಿರುತ್ತೆ. ಆ ವಿಡಿಯೋದಲ್ಲಿ ಸೊಲ್ಯೂಷನ್ ಇರ್ತವೆ, ಅದನ್ನೇ ನೋಡಲ್ಲ, ಕಮೆಂಟ್ ಹಾಕ್ತೀರ. ಸೊ ಆ ಕಾರಣಕ್ಕಾಗಿ ಯಾವ ಜಿಲ್ಲೆಗೆ ಹಾಕ್ಬೇಕಂತಂದರೆ ನಾನು ಹೇಳ್ತೀನಿ ನೋಡಿ, ಮೊದಲು ನೀವು ಚೆನ್ನಾಗಿ ಓದಿರ 100% ನಾನು ಜಾಬ್ ಮಾಡ್ಕೊತೀನಿ ಅನ್ನೋ ಮೈಂಡ್ಸೆಟ್ ಇರೋರು ಆಲ್ಮೋಸ್ಟ್ ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಪ್ರಿಫರೆನ್ಸ್ ಕೊಡಿ. ಒಂದು ಯಾಕಂತ ಹೇಳ್ಬಿಡ್ತೀನಿ, ಇದೇನು ದೊಡ್ಡ ಅದೇನಲ್ಲ. ಯಾಕಂದರೆ ಮುಂದೆ ನೀವು ಸೆಲೆಕ್ಷನ್ ಆದಮೇಲೆ ಆಗ ನಿಮಗೆ ರಜೆ ಕೊಡೋದಾಗಲಿ ತಗೊಳ್ಳೋದಾಗಲಿ, ನೀವು ಊರಿಗೆ ಹೋಗೋದು ಬರೋದಾಗಲಿ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ನೀವು ನಿಮ್ಮ ಸ್ವಂತ ಜಿಲ್ಲೆ ಅಥವಾ ನಿಮ್ಮ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಟರೆ ಒಳ್ಳೆಯದು. ಮತ್ತು ಇದಾದ ಮೇಲೆ ಅಂತ ತಾನೇ ಕೆಲವೊಬ್ಬರು ಮೀಡಿಯಮ್ ಓದ್ತಾ ಇರ್ತಾರೆ. ಅವರು ನೀವು ಥಿಂಕ್ ಮಾಡಬೇಕು ಯಾವ ಜಿಲ್ಲೆಗೆ ಹಾಕೋದು ಬೆಟ್ರು ಅಂತಂದು ನೀವೇ ಓನ್ ಡಿಸಿಷನ್ ಆಗಿ ತೊಗೊಂಡು ಹಾಕಬೇಕು. ಕೆಲವೊಂದು ಟೈಮು ಹೋದ ಸತಿ ಸೆಲೆಕ್ಷನ್ ಲಿಸ್ಟನ್ನು ಅಂದರೆ ಈಗ ಈ ಸತಿ ಸೆಲೆಕ್ಷನ್ ಲಿಸ್ಟ್ ಯಾವ್ಯಾವ ರೀತಿ ಚೇಂಜ್ ಆಗ್ತವೆ, ಕೆಲವೊಬ್ಬರು 1 ವರ್ಷ ಆದ್ರೂ ಜಾಯ್ನ್ ಆಗೋಲ್ಲ, ಅಂಥವ್ರಿಗೆ ಏನೇನು ಕ್ರಮಗಳಿದ್ದಾವೆ ಅಂತಂದು ಆಗಲೇ ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೋಡ್ಕೊಂಬನ್ನಿ. ಸೆಲೆಕ್ಷನ್ ಲಿಸ್ಟನ್ನ ಕೆಲವೊಂದು ಹೋದ ಸತಿ 4 ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ ಕೆಲವೊಂದು ಜಿಲ್ಲೆಗಳಲ್ಲಿ. ಸೊ ಅವನ್ನು ಕೂಡ ನೋಡಿ ಕಟ್ ಆಫ್ ಎಷ್ಟು ನಿಂತ್ಕೊಂಡಿದೆ ಅಂತ ನೀವೇ ನೋಡಬೇಕು. ಯಾಕಂದರೆ ಇನ್ನೊಬ್ಬರನ್ನ ಕೇಳಿ ಹಾಕಿ ಮತ್ತೆ ಮುಂದೇನಾದರೂ ನಿಮಗೆ ಆ ಜಿಲ್ಲೆಯಲ್ಲಿ ಜಾಸ್ತಿ ನಿಂತ್ಕೊಂತು, ನಾನು ಯಾವುದೋ ಜಿಲ್ಲೆ ಆಯ್ಕೆ ಮಾಡಿದ್ದೆ, ಇವರು ಹೇಳಿದ ಮಾತು ಕೇಳಿ ನಾನು ಈ ಜಿಲ್ಲೆಗೆ ಹಾಕಿ ಮತ್ತು ನಂದು ಸ್ಕೋರು ಆಗಲಿಲ್ಲ, ಬೇರೆ ಜಿಲ್ಲೆಗೆ ನಾನು ಹಾಕಿದರೆ ಆಗ್ತಿತ್ತು ಅನ್ನೋದು ಬೇಡ. ಸೊ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದು ಬೇಡ. ಆ ಕಾರಣಕ್ಕಾಗಿ ನಿಮ್ಮ ಆಯ್ಕೆಗಳನ್ನು ನೀವೇ ಮಾಡ್ಕೊಳ್ಳಿ. ನನ್ನಾಗಲಿ ಇನ್ನೊಬ್ಬರನ್ನು ಕೇಳೋದನ್ನು ಅಷ್ಟು ಒಳ್ಳೆಯದಲ್ಲ. ನೆಕ್ಸ್ಟ್, CET ಪಾಸ್ ಅಥವಾ 1:5ನಲ್ಲಿ ನಿಮ್ಮ ಹೆಸರು ಇದ್ದರೆ, ಅಂದರೆ ನೀವು ಎಕ್ಸಾಮ್ ಬರೆದ ಮೇಲೆ 1:5 ಲೀಸ್ಟ್ ಬರುತ್ತೆ. ಅದಾದ ಮೇಲೆ ಮುಂದೆ ಏನು ಇದೆ, ಹಾಗೆ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಬದಲಾವಣೆ ಆಗಿದೆ ಆಲ್ರೆಡಿ. ಇದನ್ನ ಸ್ವಲ್ಪ 1 ತಿಂಗಳ ಹಿಂದೆ ನಮ್ಮ KSP ಡಿಪಾರ್ಟ್ಮೆಂಟಿಂದ ಬಿಟ್ಟಿದ್ರು. ಯಾವ್ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ, ಯಾರನ್ನ ತೆಗೆದುಹಾಕ್ತಾರೆ, ಜಾಯಿನ್ ಆಗಲಿಲ್ಲ ಅಂದರೆ ಏನು ಮುಂದಿನ ಪ್ರೊಸೆಸ್ ಏನು, ಈ ರೀತಿ ಎಲ್ಲ ಚೇಂಜ್ ಆಗಿದ್ದಾವೆ. ಮತ್ತು ಅದರಲ್ಲಿ ಮತ್ತೆ ಏನೇನು ಚೇಂಜ್ ಆಗಿದ್ದಾವೆ ಅಂತಲೂ ವೀಡಿಯೋ ಮಾಡಿದ್ದೀನಿ. ಅದನ್ನು ನೋಡ್ಕೊಂಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಓಕೆನಾ. ಮತ್ತೆ ಅದನ್ನು ವೀಡಿಯೋ ಮಾಡಿ ಅಂತ ಕೇಳಬೇಡಿ. ಸೊ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಮತ್ತು ಫಿಸಿಕಲ್ ವೀಡಿಯೋ, ಮೆಡಿಕಲ್ ವೀಡಿಯೋ ಕೂಡ ಮಾಡಿದ್ದೀನಿ. ಫಿಸಿಕಲ್ ವೀಡಿಯೋ ಭಾಗ 1 ಮಾಡಿದ್ದೀನಿ, ಭಾಗ 2 ನಾಳೆ ಅಥವಾ ನಾಡಿದ್ದು ಬಿಡ್ತೀನಿ, ಓಕೆನಾ. ಅದನ್ನು ಆಲ್ರೆಡಿ ಮಾಡಿದ್ದೀನಿ, ಬಟ್ ಬಿಡ್ತೀನಿ. ಫಿಸಿಕಲ್ ವೀಡಿಯೋ ಅಂದರೆ ಫಿಸಿಕಲ್ ಯಾವ ರೀತಿ ಮಾಡ್ಕೋಬೇಕಂತ ತಂದು ಭಾಗ 2ನಲ್ಲಿದೆ. ಭಾಗ 1ನಲ್ಲಿ ಫಿಸಿಕಲ್ನಲ್ಲಿ ಏನೇನಿದೆ, ಯಾವ ಥರ ಇದೆ ಅಂತಂದು ಮಾಡಿದ್ದೀನಿ, ಆಲ್ರೆಡಿ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಫಿಸಿಕಲ್ 1ನೇ ವೀಡಿಯೋ ಮತ್ತು ಮೆಡಿಕಲ್ ವೀಡಿಯೋ ಇದನ್ನ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಮತ್ತು CETದು ಹೇಳಿದ್ನಲ್ಲ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅವೆರಡು ನೋಡ್ಕೊಂಬನ್ನಿ. ನೆಕ್ಸ್ಟ್, ಯಾವ ಬುಕ್ಸ್ ಓದಬೇಕು? ಮೊದಲಿನಿಂದ ಓದಿದವರು ಯಾವ ಬುಕ್ಸ್ ಓದಬೇಕು? ಕೆಲವು ದಿನಗಳ ಹಿಂದೆ, ಅಂದರೆ ಒಂದು 4 ದಿನ ಅಂತೀನಿ ನೋಡಿ, 1 ತಿಂಗಳು 2 ತಿಂಗಳು, ಜಸ್ಟ್ ಒಂದು 15 ಡೇಸ್ 20 ಡೇಸ್ ಆಯಿತು ಓದೋಕ್ಕೆ ಅಂತನೋರು ಯಾವ ಬುಕ್ಸ್ ಓದಬೇಕು ಅಂತಂತಂದರೆ, ಮೊದಲಿನಿಂದ ಓದ್ಕೊಂಬಂದಿರ್ತಾರೆ. ಆಲ್ಮೋಸ್ಟ್ ಅವ್ರಿಗೇನು ಅವಶ್ಯಕತೆ ಇರೋಲ್ಲ. ಬಟ್ ನಿಮ್ಮ ರೂಟ್ನ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಯಾರೇ ಹೇಳಿದ್ರೆ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ.
ಯಾಕಂದರೆ ನಾನು ಒಂದು ಹೇಳೋದು ಮತ್ತು ನೀವು ಅದನ್ನು ಬಿಟ್ಟು ಕಳಿಸಿ ಇದಕ್ಕೆ ಬರೋದು ಮತ್ತು ನಿಮಗೆಲ್ಲ ಗಲಿಬಿಲಿ ಆಗೋದು ಬೇಡ. ಓಕೆನಾ? ನೀವು ಮೊದಲಿನಿಂದ ಏನು ಓದ್ತಾ ಇರ್ತೀರಿ ನೋಡಿ, ಅದನ್ನೇ ಓದ್ಕೊಂಬನ್ನಿ, ಕಂಟಿನ್ಯೂ ಮಾಡಿ. ನಾನು ನಿಮಗೆ ಏನು ಒಂದೇ ಹೇಳೋದು ಅಂತಂದರೆ, ಮೊದಲಿನಿಂದ ಓದಿದವರು ಕ್ವಿಕ್ ರಿವಿಷನ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಬುಕ್ಸ್ಗಳನ್ನು ರಿವಿಷನ್ ಮಾಡೋದು ಕಲೀರಿ. ಓಕೆನಾ? ರಿವಿಷನ್ ಮಾಡಿ ಕರೆಂಟ್ ಅಫೇರ್ಸ್ನಲ್ಲಿ ಜಾಸ್ತಿ ಫೋಕಸ್ ಮಾಡಿ. ಯಾಕಂದರೆ 12 to 13 ಕ್ವಶನ್ ಅಥವಾ 15 ಕ್ವಶನ್ ತನಕ ಬರ್ತವೆ. ಕೆ ಎದವರು ಇದೇ ಮಾಡೋದು, ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಒತ್ತು ಕೊಡ್ತಾರೆ. ಓಕೆನಾ? ಮತ್ತು ಮೆಂಟಲ್ ಎಬಿಲಿಟಿ ಕೂಡ ಜಾಸ್ತಿ ಒತ್ತು ಕೊಡ್ತಾರೆ. ಇವೆರಡನ್ನ ನೀವು ಕಂಪಲ್ಸರಿ ನೋಡ್ಕೊಂಡು, ಇದು ಮೊದಲಿನಿಂದ ಓದ್ಕೊಂಬಂದವ್ರಿಗೇನು ಅವಶ್ಯಕತೆ ಇರೋಲ್ಲ. ಆಲ್ಮೋಸ್ಟ್ ಅವರು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರ. ಹೇಳಿದ್ನಲ್ಲ, ರಿವಿಷನ್ ಮಾತ್ರ ಚೆನ್ನಾಗಿರಲಿ ನಿಮ್ಮದು. ಬಟ್ ಪ್ಯಾನಿಕ್ ಆಗೋದು ಬೇಡ. ಜಾಸ್ತಿ ಜನ ಈ 2 ತಿಂಗಳು ಅಂತ ತಂದು ಜಾಸ್ತಿ ಪ್ಯಾನಿಕ್ ಆಗ್ತಾ ಇದ್ದಾರೆ. ಸೊ ಬೇಡ, ಅದರ ಅವಶ್ಯಕತೆ ಏನಿಲ್ಲ. ಆರಾಮಾಗಿ ಕೂಲಾಗಿ ಹ್ಯಾಂಡಲ್ ಮಾಡಿ. ನೆಕ್ಸ್ಟ್, ಕೆಲವು ದಿನಗಳಿಂದ ಮತ್ತು ತಿಂಗಳುಗಳಿಂದ ಓದಲು ಕೂತಿರು. ಹೇಳಿದ್ನಲ್ಲ, 2 ತಿಂಗಳು 3 ತಿಂಗಳಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿದವರು ಯಾವ ಬುಕ್ಸ್ ಓದಬೇಕಂತಂದರೆ, ನೀವು ಯಾವ ಬುಕ್ಸ್ ತೊಗೊತೀರ ನೋಡಿ, ಅದರಲ್ಲಿ ಆಲ್ ಸಬ್ಜೆಕ್ಟ್ ಇರ್ಬೇಕು. ಓಕೆನಾ? ಆಲ್ ಸಬ್ಜೆಕ್ಟ್ ಇದ್ದಿದ್ದ ಬುಕ್ನ ಓದಿ. ಯಾಕಂದರೆ ನಿಮಗೆ ಒಮ್ಮಿಂದ ಮೇಲೆ ಈಗ ಎಲ್ಲ ಸಬ್ಜೆಕ್ಟನ್ನು ಸಪ್ರೇಟ್ ಬುಕ್ ತೊಗೊಂಡು ಓದಬೇಕಂದ್ರೆ ಟೈಮ್ ಹಿಡಿಯುತ್ತೆ. 2 ತಿಂಗಳಲ್ಲಿ ಕವರ್ ಆಗೋದು ಬಹಳ ಕಷ್ಟ. ಅದರಲ್ಲಿ ಮೊದಲನೇದಾಗಿ ಓದ್ತಾ ಇದ್ದೀರಿ ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಈಗಾಗಲೇ ಆಲ್ರೆಡಿ ಓದಿದವ್ರಿಗೆ ಒಂದು ಬುಕ್ಸು ಮುಗಿಸೋಕ್ಕೆ ಭಾಳ ದಿನ ಹಿಡಿತವೆ. ಸೊ ನೀವು ಇವಾಗ ಸ್ಟಾರ್ಟ್ ಮಾಡಿದ್ದೀರ ಅಂತಂದರೆ ಎಲ್ಲನೂ ಮೊದಲಿಂದ ಓದ್ಕೊಂಬರ್ಬೇಕಾಗುತ್ತೆ. ಓಕೆನಾ? ಆ ಕಾರಣಕ್ಕಾಗಿ ಒಂದು ಚೆನ್ನಾಗಿರೋ ಬುಕ್ಕು GK ಟೈಪು ತಗೊಳ್ಳಿ. ಮತ್ತು ಅದರಲ್ಲಿ ಎಲ್ಲ ಸಬ್ಜೆಕ್ಟ್ ಇರಬೇಕು. ಎಕ್ಸಾಂಪಲ್, ನಮ್ಮ ನೂತನ GK ಏನಿದೆ ನೋಡಿ, ನೂತನ GKದಲ್ಲಿ ಅದರಲ್ಲಿ GKನೂ ಇದೆ, ಇತಿಹಾಸ, ಜಿಯೋಗ್ರಫಿ, ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್, ಸೈನ್ಸ್ ಎಲ್ಲ ಕವರ್ ಆಗಿದೆ. ಅದನ್ನು ಓದ್ಬೋದು. ಮತ್ತು GK ಬುಕ್ ಅಂತಂದರೆ ಪರಂ ಬುಕ್ ಚೆನ್ನಾಗಿದೆ ಅಂತ ತಂದು ಕೇಳ್ಪಟ್ಟಿದ್ದೀನಿ. ಸೊ ಅದನ್ನು ಓದಿ. ಮತ್ತು ಚಾಣಕ್ಯ ಕಣಜ ಇವೆಲ್ಲ ಚೆನ್ನಾಗಿದ್ದಾವೆ. ಓಕೆನಾ? ಆಲ್ಮೋಸ್ಟ್ ಒಂದು ಬುಕ್ಕನ್ನು ತಗೊಂಡು ಓದಿ. ಅಂದರೆ 2 ಮಂತ್ಸಲ್ಲೆಲ್ಲ. ಸೊ ಆಲ್ಮೋಸ್ಟು ಎಕ್ಸಾಮ್ ಡೇಟ್ ಮುಂದಕ್ಕೆ ಹಾಕೋದು ಭಾಳ ಕಷ್ಟ ಇದೆ. ಯಾಕಂದರೆ ನಮ್ಮ KSP ಆಗಿದ್ದರೆ ಮುಂದಕ್ಕೆ ಹಾಕಿದ್ದಾವೆ ಆಲ್ರೆಡಿ, ನಮಗೂ ಕೂಡ ಗೊತ್ತು. ಎಕ್ಸಾಂಪಲ್ ಓದೋ ಬ್ಯಾಚ್ನಲ್ಲೇ ನೋಡಿದ್ದೀವಿ ನಾವು. ಬಟ್ ಇವರು KAದವ್ರು ಅಂದರೆ ಹಂಗಲ್ಲ. ಈಗಾಗಲೇ CET ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಮತ್ತು ಟೈಮಿಂಗ್ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ನಿಮಗೆ ಮುಂದೆ ಹೋದರೂ ಕೂಡ ಜಾಸ್ತಿ 1 ತಿಂಗಳು ಮುಂದಕ್ಕೆ ಹೋಗ್ಬೋದು. ಅಷ್ಟು ಬಿಟ್ಟರೆ ಮುಂದೆ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ, ಓದಿದ್ರೆ 1 ತಿಂಗಳು ಮುಂದೆ ಹೋಗ್ಬೋದು. ಅಷ್ಟು ಬಿಟ್ಟರೆ ಇದೇ ಡೇಟಿಗೆ ನಡೀತೇವೆ. ಆ ಕಾರಣಕ್ಕಾಗಿ ಒಂದು ಚೆನ್ನಾಗಿರೋ ಬುಕ್ಕು, ದೊಡ್ಡ ಬುಕ್ ತೊಗೊಂಡು ಎಲ್ಲ ಸಬ್ಜೆಕ್ಟ್ ಇರೋ ಓದಿ. ಓಕೆನಾ? ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಅನಾವಶ್ಯಕ ಕಮೆಂಟ್ಸ್ ಬೇಡ. ಓಕೆನಾ? ಅದು ಹೆಂಗೆ, ಇದು ಹೆಂಗೆ, ನನಗೆ ಅದು ಬ್ಯಾನ್ ಇದೆ, ಇದು ಬ್ಯಾನ್ ಇದೆ, ಅವೆಲ್ಲ ಬೇಡ. ಹೇಳ್ತಿದ್ದೀನಲ್ಲ, ನಿಮ್ಮನ್ನು ಮೆಡಿಕಲ್ ಬಗ್ಗೆ ಭಾಳ ಜನ ಕೇಳ್ತಾ ಇದ್ದೀರ. ನನಗೆ ಕೈ ಅದೇನೋ ಬೆರಳಿಗೆ ಏನೋ ಆಗಿತ್ತು, ಇವಾಗೆಲ್ಲ ಪರವಾಗಿಲ್ಲ, ಮಡ್ಚೋಕ್ಕೆ ಬರೋಲ್ಲ, ಅದೇ ರೀತಿ ಹೇಳ್ತಾ ಇದ್ದೀರ. ಸೊ ಆ ಥರ ಏನಾಗಲ್ಲ. ನೀವು ಮೊದಲು ಬರೀರಿ, ಸೆಲೆಕ್ಷನ್ ಆಗಿರಿ, ಆಮೇಲೆ ಮೆಡಿಕಲ್ದು ನೆಕ್ಸ್ಟ್ ಮಾತಾಡೋಣ. ಅಂಥದ್ದೇನಿರಲ್ಲ. ಅಷ್ಟು ನಿಮಗೇನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ ಒಂದು ಸತಿ ನೀವು ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಿ ಮೆಡಿಕಲಲ್ಲಿ ಹೋಗಿ, ಆಗಲೇ ನಿಮಗೆ ಸ್ವಂತ ಅನುಭವ ಆದಾಗಲೇ ಗೊತ್ತಾಗುತ್ತೆ ಯಾವ ರೀತಿ ಮೆಡಿಕಲ್ ಇರುತ್ತೆ ಅಂತಂದು. ಓಕೆನಾ? ಇದ್ರ ಮೇಲೆ ಏನಾದರೂ ಡೌಟ್ ಇದ್ದರೆ ಕೇಳಿ, ಅನಾವಶ್ಯಕ ಕಮೆಂಟ್ಸ್ ಬೇಡ. ಓಕೆನಾ? ಥ್ಯಾಂಕ್ ಯು.